ನಾನು ಪೂಜೆ ಮಾಡಿರುವಂಥ ದೀಪದಲ್ಲಿ ಈ ರೀತಿ ಹೂ ಕಂಡಿರುವಂಥದ್ದು. ನೆಕ್ಸ್ಟು ಮತ್ತೆ ಇಂದಿನ ಒಂದು ಪೂಜೆ ಮಾಡುವಾಗ ಈ ರೀತಿ ರಾಯರನ್ನು ಪ್ರತ್ಯಕ್ಷವಾಗಿದ್ದು ನೋಡ್ತಾ ಇರ್ಬೋದು, ನಿಮ್ಮ ಕಣ್ಣು ಮುಂದೆ ಕಾಣ್ತಾ ಇದೆ. ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು ಹಳ್ಳಿ ಸವಿರುಚಿ ಚಾನಲ್ಗೆ. ಎಲ್ಲರೂ ಹೇಗಿದ್ದೀರಾ? ನಾನು ಕೂಡ ಚೆನ್ನಾಗಿದ್ದೀನಿ. ಸುಮಾರು ದಿನದಿಂದ ಈ ರೀತಿ ದೀಪದಲ್ಲಿ ಈ ಹೂ ಅನ್ನೋದು ಕಾಣಿಸ್ಕೊಳ್ತಾ ಇದೆ. ಅದು ಒಂದೇ ದೀಪದಲ್ಲಿ, 2 ದೀಪನ ಹಚ್ಚಿರ್ತೀವಲ್ವ, 2 ದೀಪದಲ್ಲಿ ನಮಗೆ ಕಾಣಿಸ್ಕೊಳ್ಳಲ್ಲ. ಅದು ರಾಯರ ಬಲಭಾಗದಲ್ಲಿರುವಂಥ ದೀಪದಲ್ಲಿ ನಮಗೆ ಈ ರೀತಿ ಹೂವನ್ನು ಕಾಣಿಸ್ಕೊಳ್ತಾ ಇದೆ. ಹಿಂದೆ ನಾವು ಪೂಜೆ ಮಾಡಿದ್ದು ಅಂತ ಹೇಳಿದ್ನಲ್ವ, ಅದರಲ್ಲಿ ರಾಯರು ಕಂಡಿದ್ದು ಕೂಡ ಅಷ್ಟೇ. ಬಲಭಾಗದಲ್ಲಿ ಒಂದು ದೀಪದಲ್ಲಿ ರಾಯರು ಪ್ರತ್ಯಕ್ಷ ಆಗಿ ನಮ್ಮ ಕಣ್ಣ ಮುಂದೆ ಬಂದು ಹೋಗಿರುವಂಥದ್ದು ದೀಪದಲ್ಲಿ ಕಂಡಿರುವಂಥದ್ದು ಸ್ನೇಹಿತರೆ. ಯಾವಾಗಲೂ ಅಷ್ಟೇ, ಪ್ರತಿ ಸಲ ಈ ರೀತಿ ಹೂವು ಕಂಡಾಗ, ಅಂದರೆ ಹೂವು ಬರೋದು ಬಲಭಾಗದ ಒಂದು ದೀಪದಿಂದ. ಯಾವಾಗಲೂ ನಾನು ರಾಯರು ಕಂಡಿದ್ದು ಬಲಭಾಗದ ದೀಪದಿಂದ. ಪ್ರತಿ ಗುರುವಾರ ಬರೋದು ಹೂ ಪ್ರಸಾದ, ಅಂದರೆ ಹೂ ರೀತಿ ದೀಪದಲ್ಲಿ ಈ ರೀತಿ ಹೂ ರೀತಿ ಬರೋದು ಬಲಭಾಗದಲ್ಲಿ. ಗೊತ್ತಿಲ್ಲ, ನಾನು ಕೂಡ ಒಂದು ಸ್ವಲ್ಪ ನೋಡಿದೆ, ಕೇಳಿದೆ ನಾನು ಈ ರೀತಿ ಯಾಕೆ ಬರುತ್ತೆ ಅಂತ. ನನಗೆ ಅನುಭವ ಆಗಿದ್ದು ಮತ್ತು ಅವರು ಹೇಳಿರೋದಂಥದ್ದು ಇದು ಸತ್ಯ ಅಂತಲೇ ಹೇಳ್ಬೋದು. ಈ ರೀತಿ ಬಂದಾಗ ನಮಗೆ ಏನು ಸೂಚನೆ ಕೊಡ್ತಾರೆ ರಾಯರು? ಅದು ಬಲಭಾಗದಷ್ಟೇ ಬರುತ್ತೆ, ಎಡಭಾಗದಲ್ಲಿ ಬಂದಿಲ್ಲ. ಆ ರೀತಿ ಬಂದಾಗ ರಾಯರು ಏನು ಸೂಚನೆ ಕೊಡ್ತಾರೆ? ನಾವು ವ್ರತನ ಕೈಗೊಂಡಾಗ ಈ ರೀತಿ ಬಂದಾಗ ಏನಪ್ಪ ಅಂತಂದರೆ, ನಮ್ಮ ಬೇಡಿಕೆ ಎಲ್ಲ ಆದಷ್ಟು ಬೇಗ ನೆರವೇರುತ್ತೆ, ನಿಮ್ಮ ಕಷ್ಟಗಳೆಲ್ಲ ಪರಿಹಾರ ಆಗುತ್ತೆ, ನಿಮ್ಮ ಒಂದು ಹಣಕಾಸಾಗಿರ್ಬೋದು, ಆರ್ಥಿಕ ಸಮಸ್ಯೆ ಆಗಿರ್ಬೋದು, ಏನೇ ಇದ್ದರೂ ಕೂಡ ಬೇಗ ಪರಿಹಾರ ಆಗುತ್ತೆ ಅಂತಂದ್ಬಿಟ್ಟು ರಾಯರು ಸೂಚನೆ ಕೊಡ್ತಾರೆ. ನಾವು ಇವತ್ತು ಮೊದಲನೇ ಒಂದು ವ್ರತ ಆರಂಭಿಸಿದ್ದೀವಿ. ಮೊದಲನೇ ವಾರದ 7 ವಾರದಲ್ಲಿ ಮೊದಲನೇ ವಾರದ ಒಂದು ವ್ರತ ಕೈಗೊಂಡಿರುವಂಥದ್ದು. ಇವತ್ತು ಈ ರೀತಿ ಹೂವನ್ನು ಕಂಡಿರುವಂಥ ದೃಶ್ಯ. ಅಂದರೆ ಪ್ರತಿ ವಾರವೂ ಇದೇ ರೀತಿ ಆಗುತ್ತೆ ನಮಗೆ. ಪ್ರತಿ ವಾರವೂ ಇದೇ ರೀತಿ ಹೂ ಕಾಣಿಸ್ಕೊಳ್ಳುತ್ತೆ. ಬಟ್ ಒಂದು ವಾರ ಮಾತ್ರ ನಮಗೆ ರಾಯರು ಪ್ರತ್ಯಕ್ಷವಾಗಿರುವಂಥದ್ದು. ಹಿಂದೆ ಒಂದು ವಿಡಿಯೋ ಹಾಕಿದ್ದೀನಿ, ನೋಡ್ತಾ ಇರ್ಬೋದು ನೀವು. ಯಾರು ನೋಡಿಲ್ಲ ಅವರು ನೋಡಿ. ಇದ್ದೇ ಒಂದು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಾನು ಲಿಂಕ್ ಕೊಟ್ಟಿರ್ತೀನಿ ಆ ಒಂದು ವಿಡಿಯೋದು. ಆದಷ್ಟು ಬೇಗ ನೀವು ಕೂಡ ನೋಡಿ ಪುನೀತರಾಗಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಈ ರೀತಿ ಒಟ್ಟಾರೆ ಆಗಿ ಹೇಳೋದಾದರೆ ಏನಪ್ಪ ಅಂತಂದರೆ, ಈ ರೀತಿ ದೀಪದಲ್ಲಿ ಹೂ ಕಂಡರೆ ನಮಗೆ ಶುಭ ಶಕುನ. ಅಂದರೆ ಮುಂದೆ ಆಗುವಂಥ ಸೂಚನೆಗಳು ಎಲ್ಲ ಒಳ್ಳೆಯದಾಗುತ್ತೆ, ಮುಂದೆ ಬರುವಂಥ ಕಷ್ಟಗಳೆಲ್ಲ ಪರಿಹಾರ ಆಗುತ್ತೆ, ರಾಯರು ನಮ್ಮ ಜೊತೆಗೆ ಇದ್ದಾರೆ ಅನ್ನೋದಕ್ಕೋಸ್ಕರ ಆ ರೀತಿ ದೀಪದಲ್ಲಿ ಹೂ ಕಾಣಿಸ್ಕೊಳ್ಳೋದು ಸತ್ಯ. ರಾಯರು ಅಂತ ಅಲ್ಲ, ಗುರುಗಳು ಯಾವುದೇ ಒಂದು ಪೂಜೆ ಮಾಡಿದಾಗ ಈ ರೀತಿ ದೀಪದಲ್ಲಿ ಹೂ ಕಾಣಿಸ್ಕೊಂಡಿದೆ ಅಂತಂದರೆ ನೀವು ಮಾಡಿರುವಂಥ ಪೂಜೆ ದೇವರಿಗೆ ಸಲ್ಲಿದೆ ಅಂತ ಅರ್ಥ. ಇಲ್ಲಿ ಕೂಡ ಆಗಿದ್ದು ಅಷ್ಟೇ, ನಮ್ಮ ರಾಯರಿಗೆ ನಮ್ಮ ಪೂಜೆ ಸಲ್ಲಿದೆ ಅಂತ ಅರ್ಥ. ಪ್ರತಿ ವಾರವೂ ಇದೇ ರೀತಿ ನಮ್ಮ ಮನೇಲಿ ಪವಾಡ ಆಗ್ತಾಯಿದೆ ಅಂತಲೇ ಹೇಳ್ಬೋದು. ಯಾಕಂತಂದರೆ ನಾನು ಕೂಡ ಸುಮಾರು ಜನರಿಗೆ ಕೇಳಿದೆ, ಈ ರೀತಿ ಬಂದರೆ ಏನು ಅರ್ಥ, ಯಾಕೆ ಬರುತ್ತೆ ಅಂತ ಕೇಳಿಬಿಟ್ಟು ನಾನು ಕೂಡ ಈ ಒಂದು ವಿಷಯನ ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ ಸ್ನೇಹಿತರೆ. ನಿಮ್ಮ ಮನೆಯಲ್ಲೂ ಈ ರೀತಿ ಪೂಜೆ ಮಾಡಿದಾಗ ಇದೇ ರೀತಿ ಹೂ ಏನಾದರೂ ಕಾಣಿಸ್ಕೊಂಡಿತ್ತು ಅಂತ ಅಂದರೆ ಖಂಡಿತವಾಗ್ಲೂ ರಾಯರು ನಿಮ್ಮ ಜೊತೆಯಲ್ಲಿದ್ದಾರೆ. ನಿಮ್ಮ ಅಂದ್ಕೊಂಡಿದ್ದು ಕೆಲಸ ಸಕ್ಸಸ್ ಆಗುತ್ತೆ, ನಿಮಗೆ ಮುಂದೆ ಜಯ ಆಗುತ್ತೆ ಅನ್ನೋದನ್ನು ರಾಯರು ಸೂಚನೆ ಕೊಡ್ತಾರಂತಲೇ ಹೇಳ್ಬೋದು. ಇಲ್ಲಿ ಕಾಣಿಸ್ತಾ ಇರ್ಬೋದು, ನಮಗೆ ಹಿಂದೆ ಒಂದು ದಿನ ಹಿಂಗೆ ಗುರುವಾರ ಪೂಜೆ ಮಾಡಿದ್ವಿ, ದೀಪದಲ್ಲಿ ರಾಯರು ಕಂಡಿರುವಂಥದ್ದು. ಅದೇ ರೀತಿ ನಿಮ್ಮ ಮನೆಯಲ್ಲೂ ಕೂಡ ಸಕ್ಸಸ್ ಅನ್ನೋದು ಆಗಲಿ. ಇಲ್ಲಿ ನೋಡ್ತಾ ಇರ್ಬೋದು, ಇವತ್ತಿನ ಒಂದು ದೀಪದಲ್ಲಿ ಈ ರೀತಿ ಕಾಣಿಸ್ಕೊಂಡಿದೆ. ಇಲ್ಲಿ ನನಗೆ ಯಾವ ರೀತಿ ಕಾಣಿಸುತ್ತಪ್ಪ ಅಂತಂದರೆ, ಒಂದು ಫೋಟೋ ಹಾಕ್ತೀನಿ, ನೋಡ್ಕೊಂಬನ್ನಿ. ಅದೇ ರೀತಿ ರಾಯರು ಕೂತ್ಕೊಂಡಿರೋ ರೀತಿ ಕಾಣಿಸ್ಕೊತಾ ಇದೆ. ಅದೇ ನನ್ನ ಅನಿಸಿಕೆ, ನನ್ನ ಒಂದು ಕಣ್ಣಿಗೆ ಯಾವ ರೀತಿ ಕಾಣಿಸ್ತಿದೆ. ಬಟ್ ನಿಮ್ಮಗಳ ಕಣ್ಣಿಗೆ ಯಾವ ರೀತಿ ಕಾಣಿಸುತ್ತೆ ಅಂತ ನನಗಂತೂ ಗೊತ್ತಿಲ್ಲ ಸ್ನೇಹಿತರೆ. ಕಮೆಂಟ್ ಮೂಲಕ ತಿಳಿಸಿ. ಆದಷ್ಟು ಒಂದು ಸರಿ ಫ್ಲವರ್ ರೀತಿ ಕಾಣಿಸುತ್ತೆ, ಒಂದು ಸರಿ ನೋಡಿದಾಗ ಅದೇ ರೀತಿ ಕಾಣಿಸುತ್ತೆ. ಇಲ್ಲಿ ನೋಡ್ತಾ ಇರ್ಬೋದು, ಈ ಫೋಟೋದಲ್ಲಿರುವಂಥದ್ದು ಹಿಂದೆ ಒಂದು ಪೂಜೆ ಮಾಡಿದ್ನಲ್ವ, ಹಿಂದೆ ಒಂದು ವಾರದಲ್ಲಿ ಆ ರೀತಿ ಒಂದು ಆಸನ ರೀತಿ, ಅಂದರೆ ಈ ರೀತಿ ಕೂತ್ಕೊಂಡಿರೋ ರೀತಿ ನಮಗೆ ರಾಯರು ಕಂಡಿರುವಂಥದ್ದು ಸ್ನೇಹಿತರೆ. ಈ ರೀತಿ ಕಂಡಾಗ ನಾವು ಮಾಡಿರುವಂಥ ಒಂದು ಪೂಜೆ ಫಲ ಏನಿದೆ ಅಲ್ವಾ, ಅದು ರಾಯರಿಗೆ ಸಲ್ಲಿದೆ ಅಂತಲೇ ಅರ್ಥ ತಿಳ್ಕೊಬೇಕು ನಾವು. ಯಾವುದೇ ಒಂದು ಪೂಜೆ ಮಾಡಬೇಕಾದ್ರೂ ಈ ರೀತಿ ದೀಪದಲ್ಲಿ ಈ ರೀತಿ ಕಾಣಿಸ್ಕೊಂಡಿದೆ ಅಂತಂದರೆ ನಮ್ಮ ಒಂದು ಭಕ್ತಿ, ನಮ್ಮ ಒಂದು ನಿಷ್ಠೆ, ನಮ್ಮ ಒಂದು ಪರಿಶುದ್ಧ ಮನಸ್ಸು ರಾಯರಿಗೆ ಅರ್ಥ ಆಗಿದೆ, ನಮ್ಮ ಒಂದು ಭಕ್ತಿ ಮುಟ್ಟಿದೆ ಅಂತ ನಾವು ತಿಳ್ಕೊಬೇಕಾಗುತ್ತೆ. ನೋಡ್ತಿರ್ಬೋದು, ಇದು ಸೂಚನೆ ಅಂತಂದೇ ಹೇಳ್ಬೋದು. ನೋಡ್ತಾ ಇರ್ಬೋದು, ಈ ವಾರ ಅಂದರೆ ಮೊದಲನೇ ವಾರ
ರಾಯರ ಅನುಗ್ರಹ ನನ್ನ ಮೇಲೆ ಸಿಕ್ಕಿದೆ ಅಂತಲೇ ಹೇಳ್ಬೋದು. ನಾನು 7 ವಾರದ ಒಂದು ವ್ರತನ ಆರಾಮಾಗಿ ಮಾಡಿ ಅಂತಂದ್ಬಿಟ್ಟು ನನಗೆ ಒಂದು ಆಶೀರ್ವಾದ ಮಾಡಿರುವಂಥದ್ದು ಸ್ನೇಹಿತರೆ ಈ ರೀತಿ ಬಂದಿದೆ. ಅಷ್ಟೇ ಅಲ್ಲ, ಇದು ಶುಭ ಸೂಚನೆ ತೋರಿಸಿದ್ದು. ಮತ್ತು ಇನ್ನೊಂದೇನಪ್ಪ ಅಂತಂದರೆ ನನಗೆ ಪುಷ್ಪ ಅಂದರೆ ಹೂ ಪ್ರಸಾದ ಇವತ್ತು ಎಷ್ಟು ಒಂದು 3-4 ಸರಿ ಹೂ ಪ್ರಸಾದನ ಕೊಟ್ಟಿರುವಂಥದ್ದು. ಇದೇ ರೀತಿ ಸಂಕಲ್ಪ ಮಾಡ್ಕೊಳ್ತಾ ಇದ್ದೆ. ಆವಾಗ ಒಂದು ಸರಿ ಬಿತ್ತು, ಈ ರೀತಿ ದೀಪದಲ್ಲಿ ಈ ರೀತಿ ಕಾಣಿಸ್ಕೊಳ್ತಾ ಇದೆ ಅಂತ, ಫ್ಲವರ್ ರೀತಿ ಕಾಣಿಸ್ತಾ ಇದೆ ಅಂತಂದ್ಬಿಟ್ಟು ಮತ್ತೆ ವಿಡಿಯೋ ಮಾಡ್ತಾ ಇದ್ದೆ. ವಿಡಿಯೋ ಮಾಡುವಾಗ ಭಕ್ತಿಯಿಂದ ಮಾಡ್ಕೊತಾ ಇದ್ದೆ ಸ್ನೇಹಿತರೆ. ಇನ್ನೊಂದು 2 ಸರಿ ನಾವು ನೋಡದೇ ಇರುವಾಗ ಹೂ ಪ್ರಸಾದನ ಕೊಟ್ಟಿರುವಂಥದ್ದು ಸ್ನೇಹಿತರೆ. ಇದು ನಮಗೆ ತುಂಬ ಖುಷಿ ವಿಚಾರ ಅಂತಲೇ ಹೇಳ್ಬೋದು. ತುಂಬ ಸಂತೋಷವಾಯಿತು ಅಂತಲೇ ಹೇಳ್ಬೋದು. ಪೂಜೆ ಮಾಡಿದ್ದಕ್ಕೂ ರಾಯರು ನಮ್ಮ ಹಿಂದೆ ಇದ್ದಾರೆ ಅಂತಲೇ ಹೇಳ್ಬೋದು. ನೋಡ್ತಾ ಇರ್ಬೋದು, ನಿಮಗೆ ಕಾಣಿಸ್ತಾ ಇದೆಯಲ್ವಾ, ಒಂದು ದೀಪದಲ್ಲಿ ಏನೂ ಬಂದಿಲ್ಲ, ಹೂವು ಆ ರೀತಿ ಏನೂ ಬಂದಿಲ್ಲ. ಒಂದೇ ದೀಪದಲ್ಲಿ ಬಂದಿರುವಂಥದ್ದು ಈ ರೀತಿ ಬಂದಿದೆ. ನೋಡ್ತಾ ಇರ್ಬೋದು, ಹೂವು ಯಾವ ರೀತಿ ಒಂದು ರೀತಿ ದಾಸವಾಳ ರೀತಿಯಲ್ಲಿ ನಮಗೆ ಕಾಣಿಸ್ಕೊಳ್ತಾ ಇದೆ ಅಂತಲೇ ಹೇಳ್ಬೋದು. ಇನ್ನೊಂದು ರೀತಿಲಿ ಇನ್ನೊಂದು ಬೇರೆ ಹೂವು ಥರ ಕಾಣಿಸ್ಕೊಳ್ತಾ ಇತ್ತು. 3 ಥರ ಇವತ್ತು ನಮ್ಮ ಮನೇಲಿ ಈ ರೀತಿ ಕಾಣಿಸ್ಕೊಂಡಿದೆ. ನಿಮಗೆ ಅನಿಸಿಕೆಯನ್ನು ತಿಳಿಸಿ ಆದಷ್ಟು, ಯಾಕಂದರೆ ನಿಮ್ಮ ಅನಿಸಿಕೆ ನನಗೆ ಇಂಪಾರ್ಟೆಂಟ್ ಆಗಿರುತ್ತೆ ಸ್ನೇಹಿತರೆ. ಹಾಗಾಗಿ ಒಂದೇ ದೀಪದಲ್ಲಿ ಆ ರೀತಿ ಬಂದಿರುವಂಥದ್ದು. ಇನ್ನೊಂದು ದೀಪದಲ್ಲಿ ನಾರ್ಮಲಾಗಿ ಯಾವ ರೀತಿ ಉರಿತಾ ಇದೆ ಅಂದರೆ ನಾರ್ಮಲಾಗಿ ಉರಿತಾ ಇದೆ. ಒಂದು ದೀಪದಲ್ಲಿ ಮಾತ್ರ ಆ ರೀತಿ ಬಂದಿದೆ. ರಾಯರ ಬಲಭಾಗದಲ್ಲಿ ಈ ರೀತಿ ಕಾಣಿಸ್ಕೊಳ್ತಾ ಇದೆ. ನಾನಿವತ್ತು ಮೊದಲನೇ ಗುರುವಾರ 7 ವಾರದ ವ್ರತನ ಮೊದಲನೇ ಗುರುವಾರ ವ್ರತನ ಹಿಡಿದಿದ್ದೀನಿ. ಎಷ್ಟು ಬೇಡಿಕೆನ ಇಟ್ಟುಬಿಟ್ಟು ನಾನು ರಾಯರ ಹತ್ರನ ಬೇಡಿಕೊಂಡಿದ್ದೀನಿ, ಈ ಒಂದು ಕಷ್ಟಗಳಿಗೆ ಪರಿಹಾರ ಕೊಡಪ್ಪ ಅಂತ. ಇಲ್ಲಿ ನೋಡ್ತಾ ಇರ್ಬೋದು, ಹೂ ಪ್ರಸಾದನ ರಾಘವೇಂದ್ರ ಸ್ವಾಮಿ ನನಗೆ ಟಕ್ಕಂತ ಕೊಟ್ಟರು. ಇದು 3-4 ಸರಿ ಅಂತ ಆಯಿತು ಹೂ ಪ್ರಸಾದ. 1 ಸರಿ ಅಲ್ಲ, 2 ಸರಿ ಅಲ್ಲ ಸ್ನೇಹಿತರೆ, 3-4 ಸರಿ ಇವತ್ತು ಹೂ ಪ್ರಸಾದ ಆಗಿದ್ದು ನನಗೆ. ಓಕೆ, ಇವತ್ತಿನ ಒಂದು ವಿಡಿಯೋ ಇದಾಗಿರುತ್ತೆ ಸ್ನೇಹಿತರೆ. ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಏನಾದ್ರೂ ರಾಯರ ಬಗ್ಗೆ ವಿಡಿಯೋನ ಮಾಡಿ ತಿಳಿಸ್ತೀನಿ. ಥ್ಯಾಂಕ್ ಯು.